ನಮಸ್ಕಾರ ರೀ ಎಲ್ಲರಿಗ ವೆಲ್ಕಮ್ ಟು ಭೂವಿ ಬ್ಲಾಗ್. ಸೊ ಇವತ್ತು ಡೇ 2 ಇನ್ ಜೋಧ್ಪುರ್. ನಾವೆರಡು ಜನ ರೆಡಿ ಆಗಿದ್ದೆವು. ಇದು ನೋಡ್ರಿ. ಸೊ ಈಗ 9 ಗಂಟೆ ಆಗೈತಿ. ನಾವು ಇಲ್ಲಿಂದ ಹೋಗವ್ರ ಮೆಹರಾನ್ಗಢ್ ಫೋರ್ಟ್. ಓಕೆ, ಎಂಟ್ರಿ ಮಾಡಾಕ್ತೇವೆ ಈಗ ಫೋರ್ಟ್ದಾಗ ಬಂದು. ಇದು ನೋಡ್ರಿ ಮೆಹರಾನ್ಗಢ್ ಫೋರ್ಟ್. ಟಿಕೆಟ್ ಬಂದು ತಗೊಂಡು ಮತ್ತು ಅದ್ರ ಜೊತೆ ಆಡಿಯೋ ಗೈಡ್ ಬಂದು ತಗೊಂಡು. ಬಿಕಾಸ್ ಇಲ್ಲಿ 33 ಪಾಯಿಂಟ್ಸ್ ಇದಾವಂತ, ಲಿಟ್ರಲಿ 33 ಪಾಯಿಂಟ್ಸ್. ಸೊ ಇದೆಲ್ಲ ನಮಗಂತೂ ಗೊತ್ತಾಗೋದಿಲ್ಲ. ಸೊ ಇವು ನೋಡ್ರಿ ನಂದು ಇವತ್ತಿನ ಗೈಡ ಹೆಡ್ಫೋನ್ಸ್ ಹಾಕೊಂಡು ರೆಡಿ ಆಗಿದೆ. ಈಗ ನಂಗೆ ಇವು ಗೈಡ್ ಮಾಡ್ತಾವೆ ಪೂರಾ ಮೆಹರಾನ್ಗಢ್ ಫೋರ್ಟ್. ಓಕೆ ಓಕೆ. ಸೊ ಈ ಸ್ಟಾರ್ಟಿಂಗ್ ಇಲ್ಲೊಂದು ರೀತಿ ಇದು ಕ್ಯಾನಾನ್ ಬಾಲ್ ಮಾರ್ಕ್ಸ್ ಅಂತ ನಿಮ್ಗೆ ತೋರ್ಸನ್ ಬರ್ರಿ. ಇಲ್ಲಿ ಇದು ನೋಡ್ರಿ, ರೆಡ್ ಕಲರ್ ಮಾರ್ಕ್ ಮಾಡಿದಾರೆ ನೋಡ್ರಿ. ಇದು ಅಲ್ಲಿ ಮ್ಯಾಲಿಕ್ಲ ಇದು. ಸೊ ಇದು 19ನೇ ಶತಮಾನದಾಗ ಇದ್ರ ಮ್ಯಾಗ ಅಟ್ಯಾಕ್ ಮಾಡಿರಲ್ಲ ತೋಪ್ಲಿ, ಹಾಂ, ಅದ್ರ ಮಾರ್ಕ್ ಇದಾವೆ. ಸೊ ಅದ್ರ ಮಾರ್ಕ್ ಇದಾವೆ, ಅಟ್ಯಾಕ್ದು ಮಾರ್ಕ್ಸ್. ಸೊ ಇದು ಥರ್ಡ್ ಒನ್ನ ಬ್ರಹ್ಮಪುರಿ. ಇದಕ್ಕೆ ಬ್ರಹ್ಮಪುರಿ ಅಂತ ಹೇಳು. ಹಾಂ, ಇಲ್ಲಿ ಪೈಲ ಹತ್ರ ಎಲ್ಲ ಬ್ರಾಹ್ಮಣರು ಇದ್ರು. ಓಕೆ. ಸೊ ಅದಕ್ಕೆ ಬ್ರಹ್ಮಪುರಿ ಅಂತಾರೆ. ಅದಕ್ಕೆ ಬ್ಲೂ ಕಲರ್ ಯಾಕೆ ಮಾಡಿದಾರೆ ಅಂದ್ರೆ ಬ್ಯಾಸಿಗೆದಾಗ ಅಲ್ಲಿ ಮನೆಗಳು ಗಾರ್ ಇರ್ಬೇಕಲ್ಲ, ಹಾಂ ಹಾಂ. ಸೊ ನಾವು ಬ್ಲೂ ಕಲರ್ ಮಾಡಿದಿರೋದು. ಅದರಲ್ಲಿ ಮತ್ತೆ ಕೀಡ ಮಕ್ಕಳು ಆಮ್ ಬರ್ಲತ್ತದ ಬ್ಲೂ ಕಲರ್ಲಿ. ಸೊ ಇದು 4th ಪಾಯಿಂಟಾ ರಾವ್ ಜೋಧಾಜಿ ಫಾಲ್ಸಾ. ಸೊ ಇದು ಸ್ಟೋರಿ ಋಷಿ ನಿಮಗೆ ಹೇಳ್ತಾ. ಇದು ನೋಡಿದ, ಇದು ಮೆಹರಾನ್ಗಢ ಫೋಟೋದ ಏನದ ಎಂಟ್ರೆನ್ಸ್, ಪೈಲ ಎಂಟ್ರೆನ್ಸ್ ಅತ್ತ ಇದು. ಸೊ ಈಗ ಬಂದ್ ಮಾಡಿದಾರು. ಈಗ ಯಾರು ಹೊಲ್ಲವಲ್ಲ ಇಲ್ಲಿ ಏನ ಮೂಲೆಲ್ಲ ಇಟ್ಟಿದಿರತ್ತೆ ಕಟ್ಟಿಗೆ ಎಲ್ಲ. ಬಿಕಾಸ್ ಯಾರಿಗೆ ಮೀನ್ಸ್ ಇದಾಗಬಾರ್ದು, ಅಟ್ಯಾಕ್ ಮಾಡಕ್ಕೆ ಬರಬಾರ್ದಂಗೆ. ಓಕೆ, ದೆನ್ ರಾಜಾಗ ನಾವು ಇಲ್ಲಿ ಥೋಡೆ ಗ್ರ್ಯಾಂಡ್ ಸೆಲೆಬ್ರೇಷನ್ ಮಾಡಿದಾರೆ, ಆಬ್ವಿಯಸ್ಲಿ ಮಾಡವ್ರ. ಸೊ ಇಲ್ಲಿ ಸಂತೆ ಇರ್ತಾರೆ ಇದ್ರತ್ತೆ, ಅವ್ರದ್ದು ಜ್ಞಾನಭಂಗ ಅವ್ರು ಶಾಪ್ ಕೊಡಿದಾರೆ ಕಿ ಮೆಹರಾನ್ಗಢ ಫೋಟೋದಾಗ ಎಲ್ಲಕ್ಕಿಂತ ನೀರು ಕಮ್ಮಿ ಬೀಳ್ಬೇಕತ್ತ. ಸೊ ರಾಜ ತಲೆ ದುಃಖಿ ಆಗಿ ಏನೋ ಭಾಳ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಖರೆ ಅನ್ನೋದಿಲ್ಲ. ಸೊ ಒಬ್ಬರು ಅವ್ರ ಅಂತರ್ಕಿ ಬಲಿ ಕೊಡ್ಬೇಕಂತಾರೆ. ಸೊ ಅಲ್ಲಿ ಚಲೋ ಶ್ರೀ ಅವ್ರು ರಾಜಾರಾಮ್ ಮೇಘವಾಲ್ದಾರಲ್ಲ, ಅವ್ರು ಸ್ವಂತ ಬಲಿ ಕೊಟ್ರು ಬಿಕಾಸ್ ಆಫ್ ರಾಜಾ ಸಲುವಾಗಿ. ಅವ್ರ ಬಲಿ ಕೊಡ್ನ ಮತ್ತು ನೀರೆಲ್ಲ ಕಂಟಿನ್ಯೂ ಚಲೋ ಅದು. ಸೊ ಅದರ ಸಲುವಾಗಿ ಇಲ್ಲಿ ರಾಜಾರಾಮ್ ಮೇಘವಾಲ್ದ ಸ್ಮೃತಿ ಸ್ಥಳ ಮಾಡಿದ್ದಾರೆ ಇಲ್ಲಿ ಅವರು. ಸೊ ಇದು 4th ಪಾಯಿಂಟ್ ಸ್ಟೋರಿ. ಇದು 5ನೇ ಪಾಯಿಂಟ್ ಬಾಗಲ್ಲ. ठीक है, ಈ ಬಾಗಲ್ ಎಷ್ಟು ಸ್ಟ್ರಾಂಗ್ ಅಂಡ್ ಎಷ್ಟು ಗಟ್ಟಿ ಇತ್ಲ ಕಿಲ್ಲ ಎಷ್ಟು ಅಟ್ಯಾಕ್ ಆದ್ರೆ ಬಿ ಬಾಗಲಿಗೆ ಧಕ್ಕ ಆಗಿಲ್ಲ. ಸೊ ಬಾಗಲ್ ಮೇಲೆ ಮೂವ್ ಯಾಕೆ ಮಾಡಿದಾರೆ ಹೇಳು, ಅದರಲ್ಲೇ ದುಶ್ಮನ್ಗಳು ಇದಾಗಬೇಕದು ಬಿಕಾಸ್ ಆಫ್ ಅದು ಮಾಡಿದ್ದಾರೆ. ದೆನ್ ಇಲ್ಲಿ ಇಷ್ಟು ಅಟ್ಯಾಕ್ ಆಗಿದ್ದು ಬಾಗಲ್ ಖರೀನಾಗ ಧಕ್ಕ ಆಗಿಲ್ಲ. ಸೊ ಇದು ಬಾಗಲ್ 5ನೇ ಪಾಯಿಂಟ್ ಇವ್ರು ಮೇನ್ ಹಿಡಿದಾರೆ. ಇನ್ನು ಮೇನ್ ಇದು ಕಿಲ್ಲದಾಗ ಬರಕ್ಕೆ ಒಳಗಿನ ಮೇನ್ ಹಾದಿ ಅದು, ಲೈಕ್ ಇದು ಎಂಟ್ರೆನ್ಸ್ಗೆ ಮೇನ್ ಬಾಗಲ್ ಇದೆ ಅದು. ಇಷ್ಟು ಸ್ಟ್ರಾಂಗ್ ಬಾಗಲ. ಸೊ ಇಷ್ಟು ವರ್ಷ ಆದ್ರೆ ಬಿನ ಹಂಗೆ ಐತಿ ನೋಡ್ಲದ, ಅದು ಕ್ಯಾನ ಆಗಿಲ್ಲ. 6ನೇ ಪಾಯಿಂಟ್ ಇಲ್ಲಿ 6ನೇ ಪಾಯಿಂಟ್ ಏನಿಲ್ಲ, ಲೈಕ್ ಇದು ಸ್ಟೈಲ್ ಬಾಯ್ ತೋರಿಸ್ತಾನೆ ಇಲ್ಲಿ ಬಾಯ್ಲಿ ನೋಡಿದ್. ಇದು ರಾಜ ಮಾನ್ಸಿಂಗ್ ಇದ್ರಲ್ಲ, ಅವ್ರ ಪೂರ್ವಜರದ್ದು ಕೈ ನಿಶಾನತ ಇದು. ಸೊ ಇದು 6ನೇ ಪಾಯಿಂಟ್. ಆ್ಯಂಡ್ ಅವ್ರದ್ದು ಯಾನ್ಪನ್ ಇದ್ರೈತಲ್ಲ ಉತ್ಸವ ಎಲ್ಲ. ಸೊ ಅವ್ರು ಇಲ್ಲಿಂದ ಹೋಗ್ತಿರ್ತ ಬಾರ್ಸ್ಕೊತ ಹೋಗ್ತಿರತ್ತೆ. ಮ್ಯಾಗಿಂದ ಬರ್ತೀರಿ, ಇಲ್ಲಿಂದ ನೋಡ್ಲಿದ ಇಲ್ಲಿಂದ ಬರ್ತಿರು, ಇಲ್ಲಿಂದ ಬಂದು ಹಿಂಗೆ ಹೋಗ್ತಿರತ್ತ ಬಾರ್ಸ್ಕೊತೆಲ್ಲ. ಸೊ ಇದು ಮೇನ್ ಅವ್ರ ಹೇಳ್ಬೇಕಂದ್ರೆ. ಸೊ ಅವ್ರ ಮೇನ್ ಎಂಟ್ರೆನ್ಸ್ ಅವ್ರ ಪೂರ್ವಜರ ಕೈ ನಿಶಾನ ಮಾಡಿದಾರೆ ಅಲ್ಲಿ. ಇವ ಮ್ಯಾವನು ನಾನಂದು ಎಲ್ಲ ಫೋರ್ಟ್ ತಿರ್ಗಾಡಕ್ಕೇನು ನೋಡಕ್ಕೇನು. ಆ್ಯಂಡ್ ನೀವು ಋಷಿ ಎಲ್ಲ ಕೇಳ್ಕೊಕ್ದ ಆಡಿಯೋ ಮತ್ತು ನಂಗೆ ಹೇಳಾಕ್ದ ತೋರ್ಸಾಕ್ದ. ಇದು ನೋಡ್ರಿ ಇಲ್ಲಿ. ಆ್ಯಂಡ್ ಅದನ್ನ ರೆಕಾರ್ಡ್ ಬಂದು ಮಾಡೋಕ್ಕೇನು ನಿಮ್ಮ ಸಟಿ. ಸೊ ಆ್ಯಕ್ಚುಲಿ ಅದು ಆಡಿಯೋದಾಗ ಆವಾಜ್ ಭಾಳ ಕಮ್ಮಿ ಬರಾಕೈತಿ ಆ್ಯಂಡ್ ಇದು ಫೋಟೋದಾಗ ಭಾಳ ದಂಗೆ ಐತಿ. ಸೊ ಅದ್ರ ಇಶ್ಯೂ ಆಕೈತಿ ಕೇಳ್ಸ್ಕೊಕ. ಬಟ್ ಸ್ಟಿಲ್ ಈಸ್ ಟ್ರೈಯಿಂಗ್. ಈಗ 6 ಪಾಯಿಂಟ್ಸ್ ಮುಗಿದು ನಮ್ಮ ಏನೋ ಇದಾವೆ. ಆ್ಯಂಡ್ ಬಿಸಿಲು ಐತಿ, ಬಟ್ ಅಷ್ಟು ಲೈಕ್ ತ್ರಾಸ ಮಾಡೋಂಗಿಲ್ಲ. ಆ್ಯಂಡ್ ಬೈ ದ ವೇ ನಾನು ಆವಾಜ್ ಥೋಡಾ ಹೋಗೋದು ಬರೋದು ಆಗೈತಿ ಬಿಕಾಸ್ ನಿನ್ನ ರಾತ್ರಿ ಒಂಥರ ಕೆಮ್ಮ ನೆಗಡಿ ಹೆಚ್ಚಾಗಿತ್ತು. ಓಕೆ, ಸೊ ಇದು ಏರಿಯಾ ಪೂರಾ ಕವರ್ ಮಾಡಿದ್ವಿ. 7, 8, 9, 10 ಲೈಕ್ 10 ತನಕ ಎಲ್ಲ ಪಾಯಿಂಟ್ಸ್ ಇಲ್ಲೇ ಇದ್ದಾವೆ ನೋಡಿದ. ಇಷ್ಟು ಪೂರಾ ಇದು ಚೌಕೈತಿ ನೋಡ್ರಿ. ಇಲ್ಲಿ 4 ಪಾಯಿಂಟ್ ಇದಾವೆ. ಸೊ ಎಲ್ಲ 4 ಪಾಯಿಂಟದ ವಿವರಣೆ ನಮಗೆ ಋಷಭ್ ಪಾಟೀಲ್ ಅವರು ಈಗ ತಿಳಿಸುತ್ತಾರೆ. ಇದು ಶೃಂಗಾರ್ ಚೌಕ್ 7ನೇ ಪಾಯಿಂಟ್. ಓಕೆ, ಇಲ್ಲಿ ರಾಜ್ ತಿಲಕ್ ಆದದ್ದು ಮೀನ್ಸ್ ರಾಜ ಹೋದವ್ರದೆಲ್ಲ. ಇಲ್ಲಿ ಲಾಸ್ಟ್ ರಾಜ್ ತಿಲಕ್ ಮಹಾರಾಜ ಗಜ್ ಸಿಂಗ್ ಐತಿ 1952ದಾಗ. ಅದಾಗನೇ ಯಾರ್ದಾಗಿಲ್ಲ. ಅವ್ರು 4 ವರ್ಷ ಅವ್ರು ಇದ್ದಾರಲ್ಲ, ಸೊ ಅವಾಗ ಅವ್ರದ್ದು ರಾಜ್ ತಿಲಕ್ ಆಗೈತಿ ಇಲ್ಲಿ. ಅದ ಲಾಸ್ಟ್, ಅಲ್ಲಿನ ಮುಂದಿನ ತಗ ಯಾರ್ದಾಗಿಲ್ಲ. ಸೊ ಎಲ್ಲ ರಾಜಗಳು ಇಲ್ಲಿ ರಾಜ್ ತಿಲಕ್ ಆದದ್ದು. 8ನೇ ಪಾಯಿಂಟ್ ಅದಕ್ಕೆ ಹೋಗೋಣ ಬಾ. ಇದು 8ನೇ ಪಾಯಿಂಟ್ ಎಲ್ಲ ಹೌದಾ ಮೀನ್ಸ್ ನೀವು ಲೈಕ್ ಅನಿಮ್ಯಾಗ ಇಡ್ತಾರಲ್ಲ ಅವ ಇವೆಲ್ಲ ಆ್ಯಕ್ಚುಲಿ ಬೆಳೆಯೂ ಇದಾವು. ಅದೇ ಎಲ್ಲ ಈಗ ಇದಾಗಿತ್ತು ಬಿಡು. ಅದ್ರ ಮೇಲೆ ನೋಡ್ಲಾ ಎಲ್ಲದ್ರ ಮೇಲೆ ಒಂದು ಲಕ್ಷ ಪಟ್ಟು ನೋಡಿ, ಎಲ್ಲದ್ರ ಮೇಲೆ ಸಿಂಹ ಐತಿ. ಯಾಕಂದ್ರೆ ಸಿಂಹ ಲೈಕ್ ಅವ್ರು ಇವ್ರದ್ದು ರಾಜ ಲಾಂಛನ್. ಸೊ ಸಿಂಹ ಐತಿ.
ಸೊ ಪೈಲ ಕಲ್ಲ ಥರ ಎಲ್ಲ ಆನೆಗಳು ಯೂಸ್ ಮಾಡ್ತಿರೋದಕ್ಕೆ ಸೊ ಅದ್ರ ಮ್ಯಾಗ ಹಿಡಿಸಲು ಎಲ್ಲ ಇದಾವೆ ಆ್ಯಂಡ್ ಎಲ್ಲದ್ರ ಮ್ಯಾಗ ಸಿವ್ ಲಾಂಚ್ ಐತಿ ಮ್ಯಾಗ ಎಲ್ಲವೂ ಬೆಳೆಯವು ಇದಾವೆ ಅಷ್ಟು ಸ್ಟ್ರಾಂಗ್ ಅದಾವು. 9ನೇ ಪಾಯಿಂಟ್ ಮುಂದೈತಿ. ಇಷ್ಟೆಲ್ಲ ಯೂಸ್ ಮಾಡಿದಾರೆ ನೋಡೋರು ಪೈಲ ಇಷ್ಟ ಯುದ್ಧದಾಗ ಎಲ್ಲ ಹಿಡಿಯಾರ ಏನ ಬಿ ಯುದ್ಧದಾಗ ಯೂಸ್ ಮಾಡ್ತಾರೆ. ಲೈಕ್ ಈ ಥರ ಕೂತು ಯುದ್ಧ ಆಡ್ತಿರೋರು ಭಾಲೆಲ್ಲ ಆಗಿದ್ದಿರಲ್ಲ ಇದ್ರಾಗ ಕೂತ ಮಾಡ್ತಿರ್ಲಿಲ್ಲ. ಆನಿ ಹೈಟ್ಲಾ ಸೊ ಹೈಟ್ ಅಷ್ಟು ಹೈಟ್ ಮ್ಯಾಗ ಯಾರು ಅಟ್ಯಾಕ್ ಮಾಡಿ ಕಾಲೇಜ್ ಇದ್ದವ್ರಿ ಮ್ಯಾಗ. ಈ 9ನೇ ಪಾಯಿಂಟ್ ಇದೆ ಪಾಲ್ಕಿ ಇದಾವೆಲ್ಲ ಇಲ್ಲಿ ಬೈನಿಂಗ್ ಹೇಳ್ದೆ ಪಾಲ್ಕಿ ಇದಾವೆ. ಓಕೆ ಇವು ಓಪನ್ ಪಾಲ್ಕಿ ಇದಾವಲ್ಲವ ಇವು ರಾಜಾಗಳು ಯೂಸ್ ಮಾಡ್ತಾರೆ. ಮತ್ತು ಇವು ಬಂದ್ ಪಾಲ್ಕಿ ಇದಾವಲ್ಲ ನೋಡಿವಲ್ಲ ಇವೆಲ್ಲ ರಾಣಿಗಳು ಯೂಸ್ ಮಾಡ್ತಾರೆ. ಸೊ ರಾಜಾಗಳಿसाठी ಓಪನ್ ಪಾಲ್ಕಿ ಆ್ಯಂಡ್ ರಾಣಿಗಳಿसाठी ಬಂದ್ ಪಾಲ್ಕಿ. ಯಾವ್ದಾ ಅದು ಹಾಂ ಅದು ಬೇರೆ. ಈ ಪಾಲ್ಕಿ ಲೈಕ್ ಮನುಷ್ಯರ ತೊಗೊಂಡು ಹೋಗ್ತಾರಲ್ಲ ಇವರ ಹಿಂದೆ ಮುಂದೆ 4 ಮಂದಿ ಕುಡಿಯೋಸ್ತಾರೆ 2 ಮಂದಿ ಕುಡಿಯೋಸ್ತಾರು ಲೈಕ್ ಅವ್ರು ಬೇರೆ ಕಡೆ ಹೊಂಟಿರ್ತಾರಲ್ಲ ಇವರೆಲ್ಲ. ಹಾಂ ರಾಜಾಗಳು ಇದಾರ ಅವ್ರ ಸಲ ಗೀಚದು. 10ನೇ ಪಾಯಿಂಟ್ ಹುಕ್ಕ. ಇದರ ಸುಗಂಧಿತ ತಂಬಾಕು ಹಾಕಿ ಅವ್ರು ತಿಂತಿರತ್ತ. ಬಾಕಿ ಅದು ಕೆಳಗಿತ್ತು ನೋಡೋದು ಜಜ್ಜೋದು ಇತ್ತು ನೋಡೋದು ಅದ್ರಾಗ ಅಫೀಮ್ ಜಜ್ತಿರತ್ತ ಮ್ಯಾಗ ಅರ್ವಿ ನೋಡೋದು ಅದ್ರಾಗ ಸೋಸಿ ಅದ್ರಲ್ಲೇ ಕುಡಿದಾರೆ ಚಾ ಕುಡ್ದಂಗೆ ಇಷ್ಟ. ರಾಣಿಗಳು ಇಲ್ಲ ಒಟ್ಟು ಟೋಟಲ್ ಸ್ಟೋರಿ ಹಂಗೆ ಇದಾರೆ ಅವರ ಪೈಲ ಅವ್ರ ಕಾಲಿಂದ. ಸೊ ಇಲ್ಲಿ ಬ್ಯಾಕ್ ಏರಿಯಾದಾಗ 11ರಿಂದ ಹಿಡ್ಕೊಂಡ 16 ಪಾಯಿಂಟ್ಸ್ ಇದಾವು. ಇದು ನೋಡ್ರಿ ಇದೆಲ್ಲ ಪೂರಾ ಕವರ್ ಆಗ್ತೈತಿ. ಸೊ ನಾವು ಹಿಂಗೆ ತೆಳಗಿಂದ ಮ್ಯಾಲೆ ಹೋಗ್ತಾ ಹೋಗ್ತಾ ಹೊಂಟಿದೆವು ಫೋಟೋದಾಗ ಪಾಯಿಂಟ್ಸ್ ನೋಡ್ಕೋತಾ. 11 ನಂಬರ್ ಪಾಯಿಂಟ್ ಬಂದು ನಾವ ಇದು ದೌಲತ್ ಖಾನ್. ಓಕೆ ಪೈಲ ರಾಜನ್ಲ ಇವೆಲ್ಲ ಮಾಡಿದೆವು ಜಾಲಿ ಇದ್ರಲ್ಲಿ ಹೊರಗಿಂದ ನಿಂತರ ಆಗಿದಂಗೆ ಕಾಣಿಸಂಗಿಲ್ಲ ಅವ್ರೆಲ್ಲ ಹೊರಗಿಂದ ಕಾಣಿಸಿ ಮತ್ತು ಗಾಳಿ ಬರೀತಿ ಅದ್ರ ಸರಿಯಾಗಿ ಮಾಡಿದಾರೆ ಅವರು. ಮತ್ತು ಇವೆಲ್ಲ ನಕ್ಷೆಗಳು ನೋಡಿ ಎಲ್ಲ ಕಾಣ್ಸಕ್ಕೆ ಸೇಮ್ ಕಾಣಿಸ್ತಾವೆ ಖರೆ ಎಲ್ಲ ಬೇರೆ ಬೇರೆ ಇದಾವೆ. ಮತ್ತು ಇದು 12 ನಂಬರ್ ಪಾಯಿಂಟ್ ಇದು ನೋಡಿದ್ದು ಇದು ಅಹಮದಾಬಾದ್ ರಾಜಾಗೆಲ್ಲ ಸೋಲಿಸಿ ಅಲ್ಲಿಂದ ತೊಗೊಂಬಂದಾರ ಪಾಲ್ಕಿ. ಇದು 13ನೇ ಪಾಯಿಂಟ್. ಸೊ ಇಲ್ಲಿ ಯಾರು ತಲವಾರ್ ಹಿಡಿಯಾರ. ಓಕೆ ಈ ಮಹಾರಾಜ ಅಜಿತ್ ಸಿಂಗ ಮತ್ತು ಮಹಾರಾಜ ಅಭಯ್ ಸಿಂಗ. ಸೊ ಅದ್ರ ತಲವಾರ್ ಜರ ಹತ್ರ ಡಿಸ್ಕ್ರಿಪ್ಷನ್ ಮಾಡಿದಾರೆ ಲೈಕ್ ತಲವಾರ್ ಹೆಂಗಿತ್ತು ಏನಿತ್ತು ಲೈಕ್ ಅದ್ರ ಏನೇನು ಡಿಸೈನ್ ಇತ್ತು ನೋಡಿ ಯಾರು. ಇವು 14ನೇ ಪಾಯಿಂಟ್. ಇವು ಯಾರು ತಲವಾರ್ ಅದಾವಲ್ಲ ನೋಡಿ ಮುಘಲ್ ರಾಜ ಅಕ್ಬರ್ ಜನ ಉದಯ್ ಸಿಂಗ್ ರಾಜರು ಇಲ್ಲಿರೋ ಗಿಫ್ಟ್ ಕೊಡಿ 2 ತಲವಾರ್. ಮತ್ತು ಇವು ನೋಡು ಮುನ್ನಲ್ಲ ಮತ್ತು ತೆಗೆದ್ರೆ 2 ಮಂದಿ ಕಲಾಕರ್ತರು ಅವ್ರ ತಲವಾರ್ ಮ್ಯಾಗ ಆರ್ಟ್ ಮಾಡ್ಯಾರ. ಸೊ ನೈಸ್ ಆರ್ಟ್ ಮಸ್ತ್ ಮಾಡ್ಯಾರ ಖರೆ ನೋಡಿ ಅದ್ರ ಮ್ಯಾಗ ಎಷ್ಟು ಬಾರೀಕ್ ಲೈಕ್ एकदम छोटू छोटू ಮಾಡ್ಯಾರ. ಇವು ಅಕ್ಬರ್ ಗಿಫ್ಟ್ ಕೊಡಿಯಲ್ಲ ಇವ 2 ಉದಯ್ ಸಿಂಗ್ ರಾಜ ಅದ್ರ ಏನು ಬರ್ತಾರೆ ನೋಡು ಯಾ ಜುಲ್ ಜಲ್ ಜಲಾಲ್ ಸನ್ ಅಲ್ಲಿ ಬರ್ತಾರೆ ನೋಡಿ ಉರ್ದುದಾಗ. ಲೈಕ್ ನಂಗೆ ಉರ್ದು ಬರಂಗಿಲ್ಲ ಖರೆ ಅಲ್ಲಿ ಬರ್ದಿಂದ ಹೇಳಿ ನನಗೆ ಜಲಾಲುದ್ದೀನ್ ಮೊಹಮ್ಮದ್ ಅಂತಿರಲ್ಲ ಅಕ್ಬರ್. ಈ 15 ಮತ್ತು 16 ಮಿಕ್ಸ್ ಐತಿ. ಓಕೆ ಇದು ಎಲ್ಲ ಮಿಕ್ಸ್ ಐತಿ 15 16. ಅಲ್ಲಿ ಗನ್ಗಳು ಅವರು ಪೈಲಾದವರು ಹೆಲ್ಮೆಟ ಶೀಲ್ಡ ಲೈಕ್ ಮೀನ್ಸ್ ಢಾಲ ಚಾಕುಲ್ ಇದಾವೆ ಇಲ್ಲಿ. ಓಕೆ ಇಲ್ಲಿ ಮುಂದೆಲ್ಲ ಇದಾವೆ ತೋರಿಸ್ತಾರೆ. ಮತ್ತೆ ಅವರೆಲ್ಲ ಕಲಾಕೃತಿ ಪೈಲ ಯೂಸ್ ಮಾಡ್ತಿರಲ್ಲ ವಸ್ತುಗಳೆಲ್ಲ ಇದಾವೆ ಇಲ್ಲಿ. ಕಲಶ್ ಪಾನ್ದಾನ್ ಚುಸ್ಕಿ ಇದನ್ನು ಮೇಕಪ್ ಬಾಕ್ಸ್ ಪೈಲವರು ಶೃಂಗಾರ ಪೇಟಿ ಆನಿ ಹಲ್ಲೆ ಮಾಡ್ತಿರತ್ತೆ ಎಲ್ಲ ನೋಡಿದಲ್ಲ. ಎಷ್ಟು ನೋಡಿದ್ದೀರಾ ಶೃಂಗಾರ ಪೇಟಿ? ಹಾಂ ಅದೆಲ್ಲ ಇದೆ ಮಿರರ ಮೇಕಪ್ ಪೇಟಿ ಎಲ್ಲ ಇರ್ತಾರೆ ಅವ್ರ ಸಾಮಾನುಗಳು ಏನೇನವೆಲ್ಲ. ಸೊ ಇದು ಮೂರ್ತಿ 16ನೇ ಪಾಯಿಂಟ. ಇದು ಪಾರ್ವತಿ ದೇವಿ ಇದಾರಲ್ಲ ಅವ್ರದ್ದೊಂದು ಅವತಾರ ಐತಿ ಆ್ಯಂಡ್ ಇದು ಪೂರಾ ಎಲ್ಲ ಸಿಲ್ವರ್ಲೆ ಮಾಡಿದೈತಿ ನೋಡ್ರಿ ಎಷ್ಟು ಚಂದ ಎಲ್ಲ ಮಾಡಿದಾರು. ಆ್ಯಂಡ್ ಚೈತ್ರ ಮಾಸದಾಗ ಇಲ್ಲಿ ಹುಡುಗಿಯರ ಮತ್ತು ಮದ್ವೆ ಆದವ್ರ ತಮ್ಮ ಗಂಡನ ದೀರ್ಘಾಯುಷ್ಯತಿ ಪೂಜಾ ಮಾಡ್ತೀರ. ಮತ್ತು ಯಾರು ಮದುವೆ ಆಗೋಲಾಗ್ತಿತ್ತು ನೋಡ್ರಿ ಅವ್ರ ಲೈಕ್ ಚಲೋ ವರ ಸಿಗ್ಲಿ ಅಂತ ಪೂಜಾ ಮಾಡ್ತೀರ. ಸೊ ದಿಸ್ ಇಸ್ ಗನಗೌರ್ ದೇವಿಗೆ ಮೂರ್ತಿ. ಮಾರ್ವಾಡ್ ಚಿತ್ರ ಶೈಲಿ ನೋಡ್ರಿ ಥಾರ್ ಡೆಸರ್ಟ್. ವಾವ್ ಎಮೋಷನ್ ಆಫ್ ಲವ್. ಹದಿನೋದಿಂದ ಹಿಡ್ಕೊಂಡ 20 ಇದ ರೂಮ್ದಾಗೆಲ್ಲ ಐತಿ. ಮೀನ್ಸ್ ಇದೆಲ್ಲ ರಿಲೇಟೆಡ್ ಟು ಪೇಂಟಿಂಗ್. ಇದು ನೋಡ್ರಿದ ಎಷ್ಟು ಚಂದ ಪೇಂಟ್ ಮಾಡಿದಾರು. ಎಮೋಷನ್ ಆಫ್ ಲವ್
ಈ ನೋಡ್ರಿ ಇವೆಲ್ಲ ವಾವ್ಲಾ ಅವಾಗಂತೂ ಲಿಟ್ರಲಿ ಫೋಟೋ ಇಲ್ಲಾಗಿತ್ತು ಕ್ಯಾಮೆರಾ ಯಾನ ಇಲ್ಲಾಗಿತ್ತು ಬಟ್ ಇವು ಪೇಂಟಿಂಗ್ಸ್ ನೋಡ್ರಿ ಎಷ್ಟು ಚಂದ ಮಾಡಿದಾರೆ ಇವು ಟೆಂಟ್ಸ್ ಇದಾವೆ ತಂಬು ಮದ್ವಿದಾಗ ಅಂದ್ರೆ ಫಂಕ್ಷನ್ ಇರ್ತಲ್ಲ ಯೂಸ್ ಮಾಡ್ತಿರ್ತೈತೆ ಇದು ಮ್ಯಾಗಿನ ತಂಬು ಮತ್ತು ಕಾಗಿನ ಸೆಟಪ್ ಇವ್ರ ಸಲುವಾಗಿ ಸ್ಪೆಷಲ್ ಅವ್ರ ಕಲಾಕಾರಗಳು ಇಟ್ಟಿರುತ್ತೆ ಎಲ್ಲ ಮಾಡೋ ಸಲುವಾಗಿ ಇದೆಲ್ಲ ಯಾರು ತಂಬು ಇಲ್ಲಿ ನೋಡ್ಲಿ ಹ್ಯಾಂಗಿಂಗ್ ಇದು ಟೆಂಟ್ ಹೆಂಗಿದಾವೆ ಲೈಕ್ ಅಲ್ಲಿ ತೋರ್ಸರೆ ಬೇರೆ ಕೆಲವ್ರು ಯೂಸ್ ಹಿಂಗೆ ಮಾಡ್ತಾರೆ ಅವ್ರ ಸರ್ ತೋರ್ಸಲು ಬೇರೆ ಬೇರೆ ಮಾಡಿ ಹಿಡಿಯೋರು ಕರ ಆ್ಯಕ್ಚುಲಿ ಯೂಸ್ ಹಿಂಗೆ ಆದಿತ್ತು ನೋಡೋದು ಅವ್ರು ಶಾಹಿ ದರ್ಬಾರ್ದಾಗೆಲ್ಲ ಯೂಸ್ ಮಾಡ್ತಾರೆ ಮಸ್ತ್ ಫಂಕ್ಷನ್ ಮದ್ವೆ ಓಪನ್ ಇದ್ರ ಇದು ದೊಡ್ಡ ಶೀಶ್ ಮೇಲೆ ಇದು ಎಲ್ಲ ಕಡೆ ಇದು ಮಾಡಿದಾರೆ ನೋಡ ಕಂಡ್ಯಾವ ಮೆಚ್ಚಾರು ಮತ್ತು ಇಲ್ಲಿ ಸುಗಂಧಿತ ಹೂವಿಲೆ ಬಂದು ಡೆಕೋರೇಷನ್ ಮಾಡಿದ್ದಾರೆ ಅದು ಇದು ರಾಣಿಗಳ ಸಲುವಾಗಿ ಮಾಡ್ತಿರೋದು ಮತ್ತು ಇಲ್ಲಿ ಮ್ಯಾಗ ರಾಜನ್ ರೂಮ್ ಇರ್ತೈತೆ ಇದ್ರ ಮ್ಯಾಗಿನ ಬಾಜುನ ಶೀಶ್ ಮೇಲೆ ಹಾಂ ಪೈಲ ಕಾಲದವ್ರಲ್ಲ ಹುಡುಗರ ಡ್ರೆಸ್ಸ ಸಣ್ಣ ಹುಡುಗರ ಡ್ರೆಸ್ಸ ಫುಲ್ ಮೇಲೆ ಅವ್ರು ಪ್ರೈವೇಟ್ ಲೈಕ್ ದರ್ಬಾರ್ ನಡೀತಿದ್ದು ಅವರು ಪ್ರೈವೇಟ್ ಅಂತ ಮೀಟಿಂಗ್ ಎಲ್ಲ ನಡೀತಿದ್ದು ಆ್ಯಂಡ್ ಇದು ಮ್ಯಾಗೆಲ್ಲ ಅವ್ರು ಪೈಲ ರಾಜಗೋದೆಲ್ಲ ನೋಡಿದ್ರೆ ಮ್ಯಾಗ ಆಕೃತಿ ಮಾಡ್ಯಾರ ನೋಡು ಫೋಟೋ ಕಾಣಿಸ್ತು ನೋಡಿ ಮ್ಯಾಗ ಅವರೆಲ್ಲ ಮಾಡಿದಾರೆಲ್ಲ ಮತ್ತು ಹಾಂ ಮ್ಯಾಗ ಬಂಗಾರ ಎಲ್ಲ ಹೂ ಸ್ಮೆಲ್ ಸಲುವಾಗಿ ಮಾಡಿದಾರು ಮತ್ತು ಅಲ್ಲಿ ನಾಲ್ಕು ಮೊದಲ ಕರಿ ದಾರ ಕಟ್ಟಿದಾರೆ ನಾವು ಅಲ್ಲೊಂದು ಇಲ್ಲಿ ಬಿಕಾಸ್ ಆಫ್ ನಜರ್ ಹತ್ತು ಬರ್ತದೆ ಆ್ಯಂಡ್ ಇಲ್ಲಿ ಮೇನ್ ಎಲ್ಲ ಮೀಟಿಂಗ್ ಆಗ್ತಿದ್ದಿಲ್ಲ ಸೊ ಎಲ್ಲ ಹೂವಿನ ಡೆಕೋರೇಷನ್ ಮಾಡ್ತಿರು ಅಲ್ಲಿ ಮ್ಯಾಗೆಲ್ಲ ಗ್ಲಾಸ್ ಮಾಡಿದ್ರು ಎಲ್ಲ ಕಡೆ ಸೊ ಅಲ್ಲೆಲ್ಲ ಹೂವು ಹಾಕ್ತಿರಲ್ಲ ಹೂವನ್ನೆಲ್ಲ ಮಾಡ್ತೀರಿ ಡೆಕೋರೇಷನ್ ಎಲ್ಲ ಸೊ ಫುಲ್ ಮ್ಯಾನ್ ಎಸ್ಟೆಟಿಕ್ ವಿಂಡೋಸ್ ಪೈಲಾದವ್ರದ್ದು ಆ್ಯಕ್ಚುಲಿ ಎಸ್ಟೆಟಿಕ್ ಇತ್ತು ಅವ್ರು ಈಗಿನವ್ರು ಮಾಡ್ಬೇಕಾದ್ರೆ ಮಾಡ್ತಾರಲ್ಲ ಅದು ಭೀ ಆಗಂಗಿಲ್ಲ ಖರೆ ಪೈಲಾದವ್ರು ಅಷ್ಟು ಚಲೋ ಮಾಡ್ತಾರೆ ಅವಾಗ ಲೈಕ್ ಎಷ್ಟು ದೊಡ್ಡದು ಪಣ್ಣಿ ಐತಿ ಮತ್ತು ನೋಡಕ್ಕೆ ಮಸ್ತ್ ಕಾಣಿಸ್ಕೈತಿ ಇದು 23ನೇ ಪಾಯಿಂಟ್ ಓಕೆ ಇಲ್ಲಿಂದ ಸಿಟಿ ವ್ಯೂ ಐತಿ ಸಿಟಿ ಕಾಣಿಸ್ಕೈತಿ ಈ ಸೈಡ್ ಬಂದು ಸಿಟಿ ಐತಿ ದೆನ್ ಅದು ಬೌಂಡ್ರಿ ವಾಲ್ ನೋಡೋದು ಇದು 16ನೇ ಶತಮಾನದಾಗ ಕಟ್ಟಿದಾರೆ ಸಿಟಿ ಲೈಕ್ ಅವ್ರು ರಕ್ಷಾ ಮಾಡ್ಸಲಿಕ್ಕೆ ಒಬ್ಬಸ್ಲಿ ಕಟ್ಟವ್ರ ದೆನ್ ಅಲ್ಲಿ ದೂರ ಕಾಣಿಸ್ಕಿತ್ಲೆ ಬಿಲ್ಡಿಂಗ್ ಅದು ಮಾರ್ವಾಡಿ ತಾಜ್ ಮಹಲ್ ಹತ್ತದ ಇಲ್ಲಿಂದ ಪೂರಾ ಸಿಟಿ ಕಾಣಿಸ್ಕೈತಿ 23ನೇ ಪಾಯಿಂಟ್ದಿಂದ ಸ್ಟೆಪ್ಸ್ ಮಸ್ತ್ ಮಾಡಿದಾರಲ್ಲ ಪೂರ ಲೈಕ್ ಈಗಿನ ಇಂಜಿನಿಯರ್ಗಳು ಮಾಡಿಲ್ಲ ಅಂಥವು ಪೈಲಾದರು ಮಾಡಿದಾರೆ ಲೈಕ್ ಎಷ್ಟು ಸ್ಟ್ರಾಂಗ್ ಪನ್ ಇದ್ದಿರ್ಬೇಕಾದ 24ನೇ ಪಾಯಿಂಟ್ ಇತ್ತು ಬೈಲ್ ತೋರ್ಸ ನೀವು ಅಲ್ಲಿ ದೂರ ಇದ್ದದ್ದು ನೀನು ನೋಡಾಕ್ಬೇಕು ಬಾ ಅದು ನೋಡೋದು ಉಮೇದ್ ಭವನ್ ಕಾನ್ಸೇನ್ ದೂರ ಅದು ನೋಡೋದು ಮಹಲ್ ಅದು ಉಮೇದ್ ಭವನ್ ಲೈಕ್ ಈಗಿನ ಪ್ರೆಸೆಂಟ್ಲಿ ಲೈಕ್ ಇವ್ರು ರಾಜವಂಶಿ ಇತ್ಲ ಅವ್ರು ಇನ್ನೂ ಭೀ ಅಲ್ಲಿದ್ದಾರೆ ನಿಲ್ಲಕ್ಕೆ ಈಗ ಅಲ್ಲಿ ನಿಲ್ತಾರೆ ಈಗ ಅವರು ಅದು 19ನೇ ಸೆಂಚುರಿ ಲೈಕ್ ಬ್ರಿಟಿಷರು ಬಂದಿರಲ್ಲ 18-19ನೇ ಸೆಂಚುರಿದಾಗ ಅವಾಗ ಅವ್ರ ವಿರುದ್ಧ ಗೆದ್ದಾರೆ ಅದು ಇವರು ಲೈಕ್ 18ನೇ ಸೆಂಚುರಿ ವಿನ್ ಆಗಿದ್ದಾರೆ ಇವರು ರಾಜಗಳ ಸೊ ಈಗ ಸದ್ಯ ಅವ್ರ ಕಡೆ ನಿಧಿ ಅವ್ರು ಅಲ್ಲಿ ನಿಲ್ತಾರೆ ಈಗ ಉಮೇದ್ ಭವನ್ ಇಲ್ಲಿ 25-27 ಪಾಯಿಂಟ್ ಅದ ಆರ್ಮರಿ ಇವು ಬಾಲಾಗೋ ಇದಾವೆ ಎಷ್ಟು ಟೈಮ್ದು ಬಾಲಾಗ ಯೂಸ್ ಮಾಡ್ತೀವಿ ನೋಡ್ರಿ ಅಲ್ಲಿ ಬಾ 25 ಪಾಯಿಂಟ್ ಅಲ್ಲಿಂದ ಸ್ಟಾರ್ಟ್ ಮಾಡು ಬಾ ನೋಡಿ ಎಲ್ಲ ತಲವಾರ್ಗಳು ಅವಾಗಿನ ಕಾಲದ ಎಷ್ಟು ಟೈಪ್ ಯೂಸ್ ಮಾಡ್ತಿರಲ್ಲ ತಲವಾರ್ಗೆಲ್ಲ ತಲವಾರ ಢಾಲ ಇಲ್ಲಿ ತಲವಾರ್ಗಳು ನೋಡಿ ತಲವಾರ್ಗಳು ಇದು ಹೆಲ್ಮೆಟ ಶೀಲ್ಡ್ಗಳು ಅವರು ಢಾಲ್ಗಳ ಆರ್ಮ್ ಗಾರ್ಡ ಇವು ಹಾಕೋದಿರಲ್ಲ ಇದು ಮ್ಯಾಗ ಹೊಟ್ಟೆ ಮ್ಯಾಗ ಬರ್ತವೆ ನಿಂಗೆ ಕುದಿಯಾಗಿ ಹಾಕೊಂಡು ಅದ ಇವು ಮತ್ತು ತಲವಾರ್ಗಳ ಎಷ್ಟು ಕೈಂಡ್ ಆಫ್ ತಲವಾರ್ ಯೂಸ್ ಮಾಡ್ತಿರಲ್ಲ ಪೈಲ ಚಾಕುಗಳು ಎಲ್ಲ ಇವು ಎಲ್ಲ ಇಟ್ಕೋತಿರಲ್ಲ ಕೈಯಾಗ ಕಾಲಾಗ ಇಲ್ಲೆಲ್ಲ ಇಟ್ಕೋತಿರೋ ಅವೆಲ್ಲ ಇವು ಶಾರ್ಟ್ ಗನ್ಗಳು ಲೈಕ್ ಈ ಥರ ಎವ್ರಿ ಟೈಮ್ ಬುಲೆಟ್ ಹಾಕಕತ್ತಿತ್ತು ಒಂದು ಹೊಡೆದ ಮತ್ತು ಬುಲೆಟ್ ಹಾಕೋದ ಒಂದು ಹೊಡೆದ ಮತ್ತು ಬುಲೆಟ್ ಹಾಕೋದ ಅವು ಆಯ್ತು ಇವೆಲ್ಲ ಸಣ್ಣ ಸಣ್ಣ ಚಾಕುಗಳ ಕೊಡ್ಲಿಗಳ ಇವೆಲ್ಲ ಕ್ಯಾರಿ ಮಾಡ್ತಾರೆ ಅವ್ರು ಯುದ್ಧಕ್ಕೆ ಹೋದಾಗ ಹಾಂ ಮಸ್ತ್ ಮಸ್ತ್ ಇದಾವೆ ಇವು ಭಾಲಗಳು ತಕ್ಕತ್ ವಿಲಾಸ್ ನೋಡಿದ್ರು ಮಹಾರಾಜ ತಕ್ಕತ್ ವಿಲಾಸ್
ಅವ್ರದ್ದು ತಗತ್ ಸಿಂಗ್ ಮಹಾರಾಜ ತಗತ್ ಸಿಂಗ್ ಇದ್ರಲ್ಲ ಅವ್ರು ಮಾಡ್ಸ್ಯಾರ ಎಲ್ಲ ಗೋಡೆಗಳ ಮೇಲೆ ದೇವರೆಲ್ಲ ಕಲಾಕೃತಿ ಇದಾವೆ ಎಲ್ಲ ಗೋಡೆಗಳ ಮೇಲೆ ದೇವ್ರ ಸ್ಕೆಚಿಂಗ್ ಇದಾವಲ್ಲ ಪೇಂಟಿಂಗ್ ಇದಾವೆ ಇದೆಲ್ಲ ಟಾಪ್ ತೆಗಿತಿದ್ರು ಅವರ ಲಾಸ್ಟ್ ರಾಜ ಇಲ್ಲಿ ವಾಸಿಸ್ತಿದ್ರು ಮೀನ್ಸ್ ಮೆಹನ್ಗಢ ಫೋಟೋ ಅವರ ಲಾಸ್ಟ್ ಇದ್ದು ಮೆಹನ್ಗಢ ಫೋಟೋ ಅದಾಗನ ಅವರೆಲ್ಲ ನೆಕ್ಸ್ಟ್ ಜನ್ರೇಷನ್ ಉಮೇದ್ ಭವನ್ದಾಗ ಶಿಫ್ಟ್ ಆಗೈತಿ ಸೊ ಅವರೆಲ್ಲಿ ನಿಲ್ತಾರೆ ಈಗ ಸೊ ಅವ್ರು ಲಾಸ್ಟ್ ರಾಜ ಇದ್ರು ಟಾಪ್ ಇದ್ರು ಸೊ ತಖತ್ ವಿಲಾಸ್ ವ್ಯೂ ನೋಡ್ರಿ ಇಲ್ಲಿ ಎಷ್ಟು ಭಾರಿ ಕನ್ಸಾಕೈತಿ ಪೂರಾ ಬ್ಲೂ ಸಿಟಿ ಎಲ್ಲ ಕನ್ಸಾಕೈತಿ ಬ್ಲೂ 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 ಆಯ್ತು ರೀ ಇನ್ನೊಂದು 4 ಪಾಯಿಂಟ್ ಉಳ್ದವು ಸಾಕಾಗಿತ್ತು ನಂಗಂತೂ ಹಸುವಾಗಿದ್ದಾವು ಬ್ಲೂ ಸಿಟಿ ಹಾಂ ನೋಡ್ರಿ ಇದೆಲ್ಲ ಚಂದ ಕಟ್ಟಿದಾರಲ್ಲ ಎಷ್ಟು ಟೈಮ್ ಅಂತ ಅವ್ರಿಗೆ ಕಟ್ಟಕ್ಕೆ ಪಾಪ ಎಷ್ಟು ಟೈಮಲ್ಲಿ ಎಷ್ಟು ವರ್ಷ ಕಟ್ಟವ್ರದ್ದು ಪಾಪ ಅನ್ಸಿದ್ದು ಬಿಸ್ಲಾಗ ಅದು ರಾಜಸ್ಥಾನದಾಗ 29ನೇ ಪಾಯಿಂಟ್ ಇದು ನೋಡಿ ತೇಗ್ ಖಾನ್ ಇದ್ದ ನೋಡು ಮಹಾರಾಜ ಅಜಿತ್ ಸಿಂಗ್ ಗಿಫ್ಟ್ ಕೊಟ್ಟಿರ್ತು ತಲ್ವಾರ್ ಭೇಟ್ ವಸ್ತು ಪೇಂಟಿಂಗ್ ವೀರ್ ದುರ್ಗಾದಾಸ್ ರಾಥೋಡ್ ಅವ್ರದ್ದು ಪೇಂಟಿಂಗ್ ನೋಡೋದು ಎಷ್ಟು ಮಸ್ತ್ ಐತಿ ಅವಾಗಿನ ಕಾಲ ಲೈಕ್ ಹಿಂಗೆ ಪೇಂಟಿಂಗ್ ಮಾಡ್ತಾರೆ ಮೀನ್ಸ್ ರಿಯಲ್ ಪೇಂಟಿಂಗ್ ಹಾಂ ಅದಲ್ಲ ಜಾಂಕಿ ಮೇಲೆ ನೋಡಿದ್ದು ಜಾಂಕಿ ಮಾಲೆ ಮಹಾರಾಜ ತಗತ್ ಸಿಂಗ್ ಇದ್ರು ನೋಡು ಅವರು ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಅದಕ್ಕೆ ನೋಡೋದು ಈಗ ಸ್ಟಾರ್ಟಿಂಗ್ ಎಲ್ಲ ಪಟ್ಟಾಭಿಷೇಕ ಆಗಿತ್ತು ರಾಜಾಗಳಿಗೆಲ್ಲ ಸೊ ರಾಣಿಗಳಿಗೆಲ್ಲ ಅಲ್ಲಿ ಹೋಗಕ್ಕೆ ಅವಲತ್ತು ಸೊ ಅವ್ರು ಮ್ಯಾಗಿನ ನೋಡ್ತಾರೆ ಕಿಟಕಿಯಿಂದ ನೋಡಿ ಕಿಟಕಿ ಇವೆಲ್ಲ ಬಂದ್ ಮಾಡಿದಾರೆ ಈಗ ಹಾಂ ಈಗೆಲ್ಲ ಬಂದ್ ಮಾಡಿದಾರು ಖರೆ ಅದ್ರ ಸಲುವಾಗಿತ್ತದು ನೋಡಿ ಜಾಂಕಿ ಮೇಲೆ ಇದೆಲ್ಲ ಎಲ್ಲ ಕಾಣಿಸಿಕ್ ವ್ಯೂ ಮೇನ್ ಹತ್ರ ಪಟ್ಟಾಭಿಷೇಕ ಅವ್ರದ್ದೆಲ್ಲ ಮೋತಿ ಮಹಲ್ ಮಹಾರಾಜ ಸವಾಯಿ ಸೂರಜ್ ಸಿಂಗ್ ಇದ್ರಲ್ಲ ಅವರು ಕಟ್ಸ್ಯಾರ ಅದು ಮ್ಯಾಗ ನೋಡ್ಲ ಎಲ್ಲ ಕಂಡ್ಯ ಇದು ಮಾಡಿದಾರೆ ಸೀಲಿಂಗ್ ಎಲ್ಲ ಸೊ ಅದೆಲ್ಲ ಇದಾಗಿತ್ತು ಈಗ ಇದು ರಾಜಗಳು ಬೈಠಕ್ ಅಂತಾರಲ್ಲ ಅದು ಬೈಠಕ್ ಎಲ್ಲ ಗೋಡೆಗಳು ಸುಣ್ಣಾಲೆ ಪಾಲಿಷ್ ಮಾಡ್ಯಾರ ಚೂನಕ್ಲಿ ಸೊ ಮೋತಿ ಮಹಲ್ 16th ಸೆಂಚುರಿ ಅಂದರೆ 16ನೇ ಶತಮಾನ ಐತೆ ಅದು ಇಲ್ಲಿ ಕಡೆ ಇದು ಮೋತಿ ಮಹಲ್ ಬ್ಯಾಕ್ಯಾಡ ಇಲ್ಲಿ ರಾಣಿಗಳ ರಾಜ್ಕುಮಾರಿಗಳು ಮತ್ತು ದಾಸಿಗಳು ಇರ್ತಿರೋರು ಅವ್ರ ಉತ್ಸವ ಸಲುವಾಗಿ ಇಲ್ಲಿ ಇಕ್ಕಟ್ಟಾಗ್ತಿರಿ ಇಲ್ಲೆಲ್ಲ ಯಾವಪ್ಪ ಇದು ಏರಿಯಾದಾಗ ಎಲ್ಲರೂ ಬಂದು ಇಲ್ಲಿ ಇಕ್ಕಟ್ಟಾದಿರು ಇದೇನಾದ್ರು ಜನಾನಿ ದೌಂಡತ ಒಂದು ಐತಿ ಲಾಸ್ಟ್ ಪಾಯಿಂಟ್ ಅದಕ್ಕೆ ಓನ್ಲಿ ಫಾರ್ ರಾಣಿಗಳ ರಾಜ್ಕುಮಾರಿ ಮತ್ತು ಮಹಿಳೆ ಓನ್ಲಿ ಫಾರ್ ಲೇಡೀಸ್ ಅಡ್ಡಿತ್ತು ಅದು ಈ ಪೂರಾ ಫ್ಲೋರ್ ಅದು ಸೊ ಮ್ಯಾನೇಡ್ ಫೋರ್ ಎಷ್ಟು ಸ್ಟೋರಿ ಇದೆ ಇಲ್ಲಿ 33 ಪಾಯಿಂಟ್ ಇದ್ದು ನಾವು 33 ಪಾಯಿಂಟ್ ಕವರ್ ಮಾಡಿದೆವು ನೆಕ್ಸ್ಟ್ ಬಿಸಿಲು ಸ್ಟಾರ್ಟ್ ಆಗೈತಿ 2 ಗಂಟೆ ಆಗೈತಿ ಊಟ ಏನು ಮಾಡಿಲ್ಲ ಜಸ್ಟ್ ಕಚೋರಿ ಮಾಡಿದೆವು ಕಚೋರಿ ಮತ್ತು ನೀರ ಹಸುವಾಗಿದಾವ ಸೆಕೆಂಡ್ ಬಾಟಲ್ ಹಸುವಾಗಿದ್ದಾವೆ ಈಗ ಲಾಸ್ಟ್ ಮುಗೀತೀಗ ಇಲ್ಲೊಂದು ಲಾಸ್ಟ್ ಪಾಯಿಂಟ್ ಇದೆ ಐ ಗೆಸ್ ಆಯ್ತು ಹೋಗವ್ರ ಸೊ ಇದೆ ನೋಡ್ರಿ ಲಾಸ್ಟ್ ಒಂದು ನೋಡೋದ ತೋಪ್ಗೊಳ್ದಾವೆಲ್ಲ ಎಕ್ದಮ್ ಲಾಸ್ಟ್ ಇಟ್ಟಿದ್ದಾರೆ ಮ್ಯಾಲಿ ಇಲ್ಲಿಂದ ಪೂರಾ ಸಿಟಿ ಕನ್ಸಾಕಿದ್ದಿ ಬ್ಯಾಗ್ದಿಂದ ಇವತ್ತಿಗೆ ಇಷ್ಟ ಐತ್ರಿ ಮೆಹರಾನ್ಗಢ ಫೋರ್ಟ್ದ ನಿಮಗೆಲ್ಲ ಸ್ಪಾಟ್ಸ್ ತೋರಿಸಿದ್ದು ಅದರ ಹಿಸ್ಟ್ರಿ ಹೇಳಿದ್ದು ನಮ್ಗೆ ಎಷ್ಟು ಗೊತ್ತಾಯಿತು ಅಷ್ಟೆಲ್ಲ ನಿಮಗೂ ಹೇಳಿದೆವು ಎಲ್ಲ ತೋರಿಸಿದೆವು ಸೊ ನಿಮಗೆ ಇದು ವಿಡಿಯೋ ಚಲೋ ಅನ್ಸಿರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹಿಂಗೆ ನಾವೆಲ್ಲೆಲ್ಲಿ ಹೋಗ್ತೀವಲ್ಲ ನಾವು ಟ್ರೈ ಮಾಡ್ತೇವೆ ವಿಡಿಯೋ ಮಾಡೋಕೆ ಇದು ಬಿಟ್ಟು ನಾವು ಡೈಲಿ ಲೈಕ್ ನಾರ್ಮಲ್ ಬ್ಲಾಗ್ ಓಪನ್ ಮಾಡ್ತೇವೆ ಲೈಕ್ ಫುಲ್ ಡೇ ನಾವು ಏನು ಮಾಡಿದ್ದು ಹೆಂಗೆ ಮಾಡಿದ್ದು ಅಂತ ಅದು 2 ಇದಾವೆ ರೀ ಜೋಧ್ಪುರ್ ಡೇ 1 ಡೇ 2 ಅದಪ್ಪನ್ ನೋಡಿರಿ ಸೊ ಯಾ ಸ್ಟೇ ಟ್ಯೂನ್ ಥ್ಯಾಂಕ್ ಯು